ನಮಸ್ಕಾರ, ಟಿವಿ2ಗೆ ಸ್ವಾಗತ. ಸರ್, ರಿಜ್ವಾನ್ ಅರ್ಷದ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದು ಬಹಳ ಖುಷಿ ದಿವಸ. ಪ್ಲಸ್ ಒಂದು ಹೆಮ್ಮೆನೂ ಹೇಳಬಹುದು. ಏನಕ್ಕಂದ್ರೆ ರಿಜ್ವಾನ್ ಅರ್ಷದ್ ಅವರು ಗ್ರಾಸ್ ರೂಟ್ ಲೆವೆಲ್ ಇಂದ ಬಂದಿರೋದು. ಗ್ರಾಸ್ ರೂಟ್ ಲೆವೆಲ್ ಇಂದ ಅಂದ್ರೆ ಎನ್ಎಸ್ಯು ಆದ್ಮೇಲೆ ಯೂತ್ ಕಾಂಗ್ರೆಸ್ ಸ್ಟೇಟ್ ಅಧ್ಯಕ್ಷರಾದ್ರು 2012 ಅಲ್ಲಿ. ಆವಾಗ ನಾವು ಅವ್ರ ಜೊತೆ ಕೆಲಸ ಮಾಡಿದ್ವಿ. ಅದಾದ್ಮೇಲೆ ತಿರ್ಗಾ ಲೋಕಸಭಾ ಟಿಕೆಟ್ ಸಿಕ್ತು. ಆಗ ಕಾರಣದಿಂದ ಅವ್ರಿಗೆ ಅವಾಗ ಇದಾಗಿಲ್ಲ. ಸೊ ಅದರಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಟಿಕೆಟ್ ಸಿಕ್ಕಾದ್ಮೇಲೆ ತಿರ್ಗಾ MLC ಆದ್ರು. MLC ಟಿಕೆಟ್ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ರು ಅವ್ರಿಗೆ. ಅದಾದ್ಮೇಲೆ ಬೈ ಎಲೆಕ್ಷನ್ ಆಯ್ತು, ಶಿವಾಜಿನಗರ ಬೈ ಎಲೆಕ್ಷನ್ ಅಲ್ಲಿ ಅವ್ರಿಗೆ ಟಿಕೆಟ್ ಸಿಕ್ತು. ಟಿಕೆಟ್ ಸಿಕ್ಕಾದ್ಮೇಲೆ ಅವರು ತಿರ್ಗಾ ಗೆದ್ರ ಬೈ ಎಲೆಕ್ಷನ್ ಅಲ್ಲಿ. ತಿರ್ಗಾ ಸೆಕೆಂಡ್ ಟರ್ಮ್ಗೆ ತಿರ್ಗಾ MLA ಎಲೆಕ್ಷನ್ ಅಲ್ಲಿ ತಿರ್ಗಾ ಎಲೆಕ್ಷನ್ ಆಯ್ತು, ತಿರ್ಗಾ ಗೆದ್ರು. ಪ್ಲಸ್ ಇನ್ನೊಂದು ಏನಂದ್ರೆ ದಾವಣಗೆರೆ ಎಲೆಕ್ಷನ್ ಆಯ್ತು. ಅದೇ ಒಂದು ಟರ್ನಿಂಗ್ ಪಾಯಿಂಟ್ ಅವ್ರಿಗೆ ಇದಾಗಿತ್ತು. ದಾವಣಗೆರೆ ಎಲೆಕ್ಷನ್ ಅಲ್ಲಿ ಅವರು ಬಹಳ ಹುಮ್ಮಸ್ಸಿಂದ ಬಹಳ ಜೋರಾಗಿ ಕೆಲಸ ಮಾಡಿದ್ರು. ಅವರಾಗ್ಲಿ, ಸಲೀಂ ಅಹಮದ್ ಅವರಾಗ್ಲಿ, ನಾಸಿರ್ ಹುಸೇನ್ ಅವರಾಗ್ಲಿ ಎಲ್ಲಾರು ಸೇರ್ಕೊಂಡು ಮಾಡಿದ್ರು. ಬಟ್ ಅವ್ರು ರಿಜ್ವಾನ್ ಅರ್ಷದ್ ಸಾಹೇಬ್ರು ಸ್ವಲ್ಪ ಮಟ್ಟದಿಂದ ಇದ್ ಮಾಡ್ಕೊಂಡು ಹೋದ್ರು. ಸೊ ಹೈಕಮಾಂಡ್ ಇದನ್ನ ನೋಡಿ ಪರಿಗಣಿಸಿ ಇದು ಏನ್ ಮಾಡಿದ್ರೆ ಅಂದ್ರೆ ಅವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕು ಅಂತ ಇವತ್ತು ಅವ್ರಿಗೆ ಒಂದು ಕೊಡ್ಬೇಕು ಅಂತ ನಿರೀಕ್ಷೆ ಮಾಡ್ತೀವಿ. ಸರ್, ಹೈಕಮಾಂಡ್ ತೀರ್ಮಾನ ಮಾಡ್ಲಿ, ಅದಕ್ಕೆ ನಾವು ಏನ್ ಸ್ಥಾನಮಾನ ಕೊಡ್ತಾರೆ ಅದನ್ನು ನಾವು ನಿಭಾಯಿಸ್ತಾರೆ. ಅವ್ರು ನಿಭಾಯಿಸ್ತಾರೆ 100%. ಅದಂತೂ ನಂಬಿಕೆ ಇದೆ. ಅವ್ರಿಗೆ ಯಾವ್ದಾದ್ರು ಖಾತೆ ಕೊಡ್ಲಿ, ಅವ್ರು ಅದನ್ನ ಚೆನ್ನಾಗಿ ನಿಭಾಯಿಸ್ತಾರೆ. ಸರ್, ಅವರು ಒಂದು ಹಳೆ ಲೀಡ್ರು, ಒಂದು ಪರ್ಸನಾಲಿಟಿ. ಅವ್ರಿಗೂ ಇದು ಸಿಕ್ಕಿರೋದ್ರಿಂದ ಅದೊಂದು ಖುಷಿ ಆಗಿದೆ ಅವ್ರಿಗೂ ಆಗಿರೋದು. ಪ್ಲಸ್ ನಮ್ಮ ಸಲೀಂ ಅಹಮದ್ ಅವ್ರ ಸಾಹೇಬ್ರಿಗೂ ಆಗಿದೆ. ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಅವ್ರು ಚೇರ್ಮನ್ ಆಗಿರೋದು. ನಾನು ಅವ್ರಿಗೂ ಹೃದಯಪೂರ್ವಕ ಅಭಿನಂದಿಸ್ತೀನಿ. ನಮ್ಮ ರಿಜ್ವಾನ್ ಅರ್ಷದ್ ಸಾಹೇಬ್ರಿಗೆ, ಸಲೀಂ ಅಹಮದ್ ಸಾಹೇಬ್ರಿಗೆ ಹಾಗೂ ನಮ್ಮ ಜಮೀರ್ ಅಹಮದ್ ಸಾಹೇಬ್ರಿಗೆ, 3 ಜನಕ್ಕೂ ಅಭಿನಂದಿಸ್ತೀನಿ. ಈ ಒಳ್ಳೆ ಇದ್ರಲ್ಲಿ ಸರ್, ನನ್ನ ಹೆಸರು ಡಾಕ್ಟರ್ ಶಾಹಿದ್ ಅಂತ. ನಾನು ಪಂಚಗಿರಿನಲ್ಲಿರೋದು, ಯಾರಬ್ ನಗರ ವಾರ್ಡ್ ಅಂತ. ನಾನು ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ.